ಎಲ್ಲ ಹೇಗಿದ್ದೀರಾ? ಶ್ವೇತಾ ವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ಎಲೆಕೋಸಿನ ಪಲ್ಯ ಮಾಡ್ತಾಯಿದ್ದೀನಿ, ಅಂದರೆ ಕ್ಯಾಬೇಜ್ ಪಲ್ಯ. ಹಿಂದಿನ ಸರಿ ಹೆಸರುಬೇಳೆ ಹಾಕಿ ಮಾಡಿದ್ದೆ, ಈ ಸರಿ ಕಡಲೆಬೇಳೆ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ದೋಸೆಗೆ, ಪರೋಟನೂ ಸಹ ತಿನ್ಬೋದು. ಮಧ್ಯಾಹ್ನ ಊಟದ ಜೊತೆ ಸೈಡ್ ಡಿಶ್ ಆಗು ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಕಡಾಯ ಬಿಸಿಗೆ ಇಟ್ಟಿದ್ದೀನಿ, ಎಣ್ಣೆ ಒಗ್ಗರಣೆಗೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ ಇದೆ, ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಇಷ್ಟಾದರೆ ಆಯಿತು. ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ 2 ಸರಿ ತೊಳೆದಿಟ್ಕೊಂಡಿದ್ದೀನಿ. ಈಗಲೇ ಇದಕ್ಕೆ ಹಾಕಬೇಕು. ರುಚಿ ತಕ್ಕಷ್ಟು ಮಿಕ್ಸ್ ಮಾಡಬೇಕು. 5 ನಿಮಿಷ ಆಗಿದೆ. ಹೇಗಾಗಿದೆ ನೋಡೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿ ಬಂದಿದೆ. ಕಾಯಿ ಏನೂ ಹಾಕ್ತಾಯಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ನಾನು ಕಾಯಿ ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಮುಂದೆ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.